ಆತ್ಮೀಯರೇ, ಪ್ರೀತಿಯ ನಮಸ್ಕಾರ. 1757 ಪ್ಲಾಸಿ ಕದನ ಬ್ರಿಟಿಷರಿಗೆ ಒಂದು ಅಡಿಗಲ್ ಹಾಕಿರಬಹುದು. ಆದರೆ ಒಂದು ಶತಮಾನಗಳ ನಂತರ ಆ ಬ್ರಿಟಿಷರ ಅಡಿಗಲನ್ನ ಅಳಗಾಡಿಸುವಂತ ಕೆಲಸ, ನಿದ್ದೆಗೆಡಿಸುವಂತ ಕೆಲಸ ಭಾರತದಲ್ಲಿ ಒಂದು ದಂಗೆ ಸಂಭವಿಸಿದೆ. ಅದೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಹೆಸರಿಂದ ಕರೆಯಲ್ಪಡುತ್ತದೆ. ಆಜಾದಿ ಫೈಲ್ಸ್ ನ ಮೊದಲ ಸಂಚಿಕೆಯಲ್ಲಿ 1757 ದಂಗೆ, ಪ್ಲಾಸಿ ಕದನ, 1764 ಬಕ್ಸರ್ ಕದನ ಬಗ್ಗೆ ನೋಡಿದ್ವಿ. ಈಗ ಆಜಾದಿ ಫೈಲ್ಸ್ ನ ಎರಡನೇ ಸಂಚಿಕೆಯಲ್ಲಿ 1857 ದಂಗೆ ಬಗ್ಗೆ ಕುರಿತು ಸ್ವಲ್ಪ ವಿಚಾರ ಮಾಡೋಣ. ಆದ್ಮೇಲೆ 1857 ದಂಗೆ ಬಹಳ ವಿನೂತನವಾಗಿರ್ತಕ್ಕಂಥ ವಿಶೇಷತೆಯನ್ನು ಪಡ್ಕೊಂಡಿದೆ. ಭಾರತೀಯರಾಗಿರ್ತಕ್ಕಂಥ ನಮ್ಮ ಇತಿಹಾಸಕಾರರು, ಕೆಲವರು ರಾಷ್ಟ್ರ ನಾಯಕರುಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಬಣ್ಣಿಸಿದರೆ, ವಿದೇಶಿಯ ಇತಿಹಾಸಕಾರರು, ವಿದೇಶಿಗರು ಸಿಪಾಯಿ ದಂಗೆ, ಸಿಪಾಯಿಗೆ ಮಾತ್ರ ಸೀಮಿತ ಅಂತೇಳಿ ಇದನ್ನ ಬಣ್ಣಿಸ್ತಾರೆ. ಆದ್ಮೇಲೆ ಇದರ ಕಾರಣಗಳನ್ನು ನೋಡ್ತಾ ಹೋದ್ರೆ 1857 ದಂಗೆ ಆಗ್ಬೇಕಾದ್ರೆ ಸಾಮಾಜಿಕ ಕಾರಣ, ಧಾರ್ಮಿಕ ಕಾರಣ, ಆರ್ಥಿಕ ಕಾರಣ, ರಾಜಕೀಯ ಕಾರಣ, ಸೈನಿಕ ಕಾರಣ ಬಹಳಷ್ಟು ಬರ್ತವೆ. ಅದರಲ್ಲಿ ರಾಜಕೀಯ ಕಾರಣವಾಗಿ ನೋಡ್ತಾ ಹೋದ್ರೆ ನಮಗೆ, ನಮ್ಮ ಭಾರತೀಯ ರಾಜರುಗಳಿಗೆ ತಂದಿರತಕ್ಕಂಥ ಕೆಲವು ನೀತಿಗಳು, ದತ್ತು ಮಕ್ಕಳ ಉತ್ತರಾಧಿಕಾರ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿಗಳು, ಹಾಗೆ ಸಾಮಾಜಿಕ ಕಾರಣವಾಗಿ ನೋಡ್ತಾ ಹೋದ್ರೆ ನಮ್ಮ ಇರ್ತಕ್ಕಂಥ ಸಾಮಾಜಿಕ ರಂಗದಲ್ಲಿ ಕೈ ಹಾಕಿ ಕೆಲಪುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಬ್ರಿಟಿಷರು ರೈತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಕಂದಾಯ ಪದ್ಧತಿಗಳನ್ನ ಅಳಗಾಡಿಸುವ ಮುಖಾಂತರವಾಗಿ ನಮ್ಮ ಆಚಾರ ವಿಚಾರಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನು ಮಾಡಿದಕ್ಕೋಸ್ಕರ ಈ ದಂಗೆಗೆ ಒಂದು ಕಾರಣವಾಗಿದೆ. ಮುಖ್ಯವಾಗಿ ಸೈನಿಕರಿಗೋಸ್ಕರ ತಂದಿರತಕ್ಕಂಥ ಅನಿಷ್ಟ ನೀತಿಗಳನ್ನ, ತಾರತಮ್ಯ ನೀತಿಗಳನ್ನ, ಭಾರತೀಯ ಸೈನಿಕರಿಗೆ ಮತ್ತು ಬ್ರಿಟಿಷ್ ಸೈನಿಕರಿಗೆ ಮಾಡಿರ್ತಕ್ಕಂಥ ತಾರತಮ್ಯವನ್ನ ಮತ್ತು ಬಹಳಷ್ಟು ವಿಚಾರವಾಗಿ ನೋಡ್ತಾ ಹೋದ್ರೆ ಸೈನಿಕರಿಗೆ ತುಂಬಾ ಕೆಟ್ಟದಾಗಿ ನಿಂದಿಸುವಂತ ವ್ಯವಸ್ಥೆಯನ್ನ 1857 ದಂಗೆ ಪರಿಣಾಮಕವಾಗಿ ಆ ಒಂದು ದಂಗೆ ಸಂಭವಿಸಲೇಬೇಕಾಗಿತ್ತು. ಈ ಕಾರಣದಿಂದಾಗಿ ಆರ್ಥಿಕ ಕಾರಣವನ್ನು ಕೂಡ ಒಂದು ವಿಶೇಷತೆ ಮತ್ತು ಕಾರಣವಾಗ್ತದೆ. ಕಾರಣ ಇಷ್ಟೇ ಆತ್ಮೀಯರೇ, ಆರ್ಥಿಕ ಕಾರಣದಲ್ಲಿ ನಮ್ಮ ದೇಶದ ಗುಡಿ ಕೈಗಾರಿಕೆಗಳನ್ನ, ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ, ಸಣ್ಣ ರೈತರ ಕೆಲಸಗಳನ್ನ ಮತ್ತು ಕೈ ಕುಶಲ ಕಾರ್ಮಿಕರ ಕೆಲಸವನ್ನ ಕೂಡ ಕಿತ್ತುಕೊಳ್ಳುವಂತ ಕೆಲಸವನ್ನ ಮಾಡಿ ನಮ್ಮ ದೇಶದ ಸಂಪತ್ತನ್ನ ಲೂಟಿ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಹೋಗ್ತದೆ. ಅದಕ್ಕೆ ದಾದಾಬಾಯಿ ನವರೋಜಿ ಅವರು ಬಣ್ಣಿಸ್ತಾರೆ. ಏನಂತಂದ್ರೆ ತಮ್ಮ ಒಂದು ಕೃತಿಯಲ್ಲಿ ನಮ್ಮ ದೇಶದ ಸಂಪತ್ತು ಯಾವ ರೀತಿ ಹರಿದು ಹೋಯಿತು ಅನ್ನೋದ್ರ ಬಗ್ಗೆ ತಮ್ಮ ಕೃತಿಯಲ್ಲಿ ಬರೀತಾ ಹೋಗ್ತಾರೆ. ಹೀಗಾಗಿ ಇವೆಲ್ಲ ಕಾರಣಗಳನ್ನು ನೋಡಿದಾಗ ಅವಶ್ಯಕವಾಗಿ ನಾವು ದಂಗೆ ಏಳಲೇಬೇಕು ಎಂದನಿಸಿದಾಗ ಹಾಗೆ ಸಂಭವಿಸಿದೆ. ತತ್ಕ್ಷಣ ಕಾರಣ ಸೈನಿಕರ ಮಧ್ಯೆ ಆಗಿರ್ತಕ್ಕಂಥ ನಮ್ಮ ರಾಷ್ಟ್ರದ 1857 ದಂಗೆಯ ನಾಯಕರಾಗಿರ್ತಕ್ಕಂಥ, ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಮಂಗಲ್ ಪಾಂಡ್ಯ, ಒಬ್ಬ ಆರ್ಮಿ ಯೋಧ. ಮಂಗಲ್ ಪಾಂಡ್ಯ ಈ ವ್ಯಕ್ತಿ ಆ ಸಂದರ್ಭದಲ್ಲಿ ಸೈನಿಕರನ್ನ ಸದೆ ಬಡಿಯುವಂತ ಕೆಲಸವನ್ನ ಮಾಡೋ ಕಾರಣಕ್ಕೋಸ್ಕರ, ಬ್ರಿಟಿಷರನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡೋದಕ್ಕೋಸ್ಕರ ಆಗ ತಾನೇ ಬಂದಿರತಕ್ಕಂಥ ಕಾಯ್ದೆ ಎನ್ಫೀಲ್ಡ್ ಬಂದೂಕುಗಳನ್ನ ಬಳಸಬೇಕು. ಈ ಎನ್ಫೀಲ್ಡ್ ಬಂದೂಕುಗಳಿಗೆ ಲಾಕ್ ಅನ್ನ ದನದ, ಅಂದ್ರೆ ಹಸುವಿನ ಮತ್ತು ಆಕಳು, ನಮ್ಮ ಭಾರತೀಯರಾಗಿರ್ತಕ್ಕಂಥ ಹಿಂದೂಗಳಿಗೆ ಪವಿತ್ರವಾದಂತ ಒಂದು ಮಾತೆ ಅಂತ ಕರೆಯಲ್ಪಡುವಂತ ಹಸು, ಹಾಗೆ ಮುಸ್ಲಿಮರಿಗೆ ವಿರುದ್ಧವಾಗಿರುವಂತ ಈ ಹಂದಿಯ ಕಬ್ಬನ್ನ, ಆ ಸೌರಿ, ಆ ಎನ್ಫೀಲ್ಡ್ ಬಂದೂಕುಗಳನ್ನ ಬಾಯಿಂದ ಕಿತ್ತಿ ತೆಗೆಯುವಂತ ವ್ಯವಸ್ಥೆಗೆ ತಂದಿಟ್ಟಿದ್ರು. ಕಾರಣವಾಗಿ ಎನ್ಫೀಲ್ಡ್ ಬಂದೂಕುಗಳನ್ನ ಜಾರಿ ತಂದದಕ್ಕೋಸ್ಕರ ನಮ್ಮ ಭಾರತೀಯ ಸೈನಿಕರಾಗಿರ್ತಕ್ಕಂಥ ಎಲ್ಲರೂ ಒಟ್ಟಿಗೆ ದಂಗೆದ್ದು ಮಂಗಲ್ ಪಾಂಡ್ಯರವರನ್ನ ಗಲ್ಲಿಗೇರಿಸಿದ ಕಾರಣಕ್ಕೋಸ್ಕರ ಎಲ್ಲರೂ ಬ್ರಿಟಿಷರ ವಿರುದ್ಧ ದಂಗೆ ಏಳಿ ಅಲ್ಲಿಂದ ಎಲ್ಲ ಸೈನಿಕರು ಒಟ್ಟುಗೂಡಿಕೊಂಡು ದಂಗೆ ಹೇಳ್ತಾ ದೆಹಲಿಯ 2ನೇ ಬಹದ್ದೂರ್ ಶಾ ಆಲಂ ಅವರಿಗೆ ತಲುಪ್ತಾರೆ. ಅಲ್ಲಿ ಆ ರಾಜರನ್ನ ಭೇಟಿಯಾಗಿ, ನೀನೇ ನಮ್ಮ ರಾಜ್ಯ, ನೀನೇ ನಮ್ಮ ರಾಜ, ನಿಂದಲೇ ನಮ್ಮ ಸಾಮ್ರಾಜ್ಯ, ಈ ದೆಹಲಿಯಿಂದ ನಾವು ಎಲ್ಲ ಕಡೆ ಆಳ್ವಿಕೆ ಮಾಡಬಹುದು ಅನ್ನುವಂತ ಹುರುಪಿನೊಂದಿಗೆ ಈ ದಂಗೆ ಆರಂಭ ಆಗ್ತದೆ. ಈ ದಂಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಾನ್ಪುರದಲ್ಲಿ ನಾನಾ ಸಾಹೇಬ್ ಟಾಟಾ ಟೋಪಿಯ ಸೈನಿಕ ನಾಯಕತ್ವದಲ್ಲಿ, ಹಾಗೆ ಸಂಬಲ್ಪುರ್, ಜೈಪುರ್, ಹೀಗೆ ಸತಾರ ಎಲ್ಲ ಕಡೆ ದಂಗೆಯನ್ನು ಹರಡಿಸ್ತದೆ. ಈ ದಂಗೆ ಹರಡಿದ ನಂತರ ಕೊನೆಗೆ ನಮ್ಮ ಭಾರತೀಯ ಸೈನಿಕರು
ಭಾರತೀಯ ರಾಷ್ಟ್ರ ನಾಯಕರೆಲ್ಲರೂ ಸೇರಿ ಈ ದಂಗೆಯಲ್ಲಿ ಸೋಲನ್ಬೇಕಾದ ಪರಿಸ್ಥಿತಿ ಬರ್ತದೆ. ಕಾರಣ ಇಷ್ಟೇ ಆತ್ಮೀಯರೇ, ಈ ಹಿನ್ನಡೆ ಆಗ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ, ಮೊದಲಾಗಿ ಈ ಸೈನಿಕರ ಎಷ್ಟು ಹುರುಪ ಇತ್ತು ಅಷ್ಟು ನಮ್ಮ ಭಾರತೀಯ ರಾಜರು ಎಲ್ಲರೂ ಕೂಡ ಮನಸ್ಸು ಮಾಡಿ ಈ ದಂಗೆಯಲ್ಲಿ ಧುಮುಕಬೇಕಾಗಿತ್ತು. ರೈತರು ಈ ದಂಗೆಯಲ್ಲಿ ಧುಮುಕಬೇಕಾಗಿತ್ತು. ಈ ಸೈನ್ಯಕ್ಕೆ, ಈ ದಂಗೆಗೆ ಎಲ್ಲರೂ ಸಹಕಾರ ಕೊಡಬೇಕಾಗಿತ್ತು. ಅಲ್ಪ ಪ್ರಮಾಣದಲ್ಲಿ ಎಲ್ಲೋ ಕೊರತೆ ಉಂಟಾಯಿತು ಅಂತ ಅನಿಸ್ತದೆ. ಆತ್ಮೀಯರೇ, ಈ ದಂಗೆ ಸಾಮಾನ್ಯ ರೂಪದಲ್ಲಿ ಬೇಸರ ಆಗಲಿಲ್ಲ. 1757ರಲ್ಲಿ ಪ್ಲಾಸಿ ಕದನದ 1 ಶತಮಾನಗಳ ನಂತರ ಈ ದಂಗೆ ಇಷ್ಟು ಮಟ್ಟಿಗೆ ಸಾಧಿಸಿದೆ ಅಂದ್ರೆ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೇ ಸರಿ. ಹೀಗಾಗಿ ಈ ಕಾರಣದಿಂದಾಗಿ ಈ ದಂಗೆ ಸ್ವಲ್ಪ ವಿಫಲತೆಗೆ ಕಾರಣ ಆಯಿತು. ಆದ್ರೆ ಪರಿಣಾಮವಾಗಿ ಎಂತ ಘನಘೋರ ಪೆಟ್ಟು ಕೊಟ್ಟಿದೆ ಬ್ರಿಟಿಷರಿಗೆ ಅಂತಂದ್ರೆ, ರಾಣಿ ವಿಕ್ಟೋರಿ ಓಡಿ ಬರ್ತಾಳೆ ದೇಶಕ್ಕೆ, ತಾನು ಘೋಷಣೆ ಮಾಡ್ತಾಳೆ, ಇನ್ಮೇಲೆ ಈ ಒಂದು ಬ್ರಿಟಿಷ್ ಆಡಳಿತ ಪದ್ಧತಿಯ ಕಂಪನಿ ಆಡಳಿತ ಅಂತ್ಯ. ಇದಕ್ಕೆ ಭಾರತೀಯ ಒಂದು ಕಾಯ್ದೆ ಪ್ರಕಾರವಾಗಿ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರೆಯಲಾಗ್ತದೆ. ಆತ್ಮೀಯರೇ, ಇದು ಆಜಾದಿ ಫೈಲ್ಸ್ ನ 2ನೇ ಸಂಚಿಕೆ. 3ನೇ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.